ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗಾಯ್ಸ್, ಫಸ್ಟ್ ಟೈಮ್ ವಿಡಿಯೋ ಯಾರು ನೋಡ್ತಾ ಇದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಬಗ್ಗೆ ಇರುವಂಥ ಅಪ್ಡೇಟ್ಸ್ ಬರ್ತಾ ಇರುತ್ತೆ, ನೋಡಿ ಎಂಜಾಯ್ ಮಾಡಿ. ಪ್ಲಸ್ ನಿಮ್ಗೆ ಗೊತ್ತಿರ್ಬೋದು, ಅಂದರೆ ರೀಸೆಂಟಾಗಿ ನಮ್ಮ ನಮ್ರತಾ ಗೌಡ ಅವರು ಮನೆಯಿಂದ ಈಚೆ ಬರ್ತಾರೆ. ಸೊ ಅವ್ರು ಈಚೆ ಬಂದಮೇಲೆ ಅಂದರೆ ಫಸ್ಟ್ ರಿಯಾಕ್ಷನ್ ಅವ್ರು ನೋಡಿದ ತಕ್ಷಣ ಇವಾಗ ಯಾರು ಅಂದರೆ ಇವಾಗ ಯಾರಿಗೆ ಫ್ಯಾನ್ಸ್ ಜಾಸ್ತಿ ಇದ್ದಾರೆ ಅಂತ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಒಂದು ಈಚೆ ಬಂದ ತಕ್ಷಣ ಅಂದರೆ ಇವಾಗ ಅವ್ರೇನೊಂದು ಪೋಸ್ಟ್ ಹಾಕಿದರೆ ಅದರಲ್ಲಿ ಬರೋಂಥ ಕಮೆಂಟ್ಸ್ ಆಯಿತು ಮತ್ತು ಅದ್ರಲ್ಲಿ ಬರೋಂಥ ರಿಪ್ಲೈಗಳಾಯಿತು, ಅದು ನೋಡಿದ ತಕ್ಷಣ ಗೊತ್ತಾಗುತ್ತೆ. ಸೊ ಅದೇ ರೀತಿಯಾಗಿ ನಮ್ರತಾ ಅವ್ರಿಗೆ ಇವಾಗ ಅಂದರೆ ಪ್ರತಾಪ್ ಅವ್ರಿಗೆ ಇರೋಂಥ ಫ್ಯಾನ್ ಬೇಸ್ನ ನೋಡಿ ಸ್ವಲ್ಪ ಶಾಕ್ ಆಗಿದೆ ಅಂತೆ. ನಿಜವಾಗ ಆಬ್ವಿಯಸ್ಲಿ ಆಗುತ್ತೆ, ಯಾಕಂದರೆ ಪ್ರತಾಪ್ ಅವರು ಮನೇಲಿದ್ದಾಗ ಅಂದರೆ ಅವರ ಕ್ಯಾರೆಕ್ಟರ್ ಬೇರೆ ರೀತಿ ಇತ್ತು, ಅಂದರೆ ಬೇರೆ ಕಂಟೆಸ್ಟೆಂಟ್ಗಳಿಗೆ ಕಂಪೇರ್ ಮಾಡಿಕೊಂಡ್ರೆ. ಸೊ ಅಲ್ಲಿ ಮನೇಲಿ ಎಲ್ಲರೂ ಕೂಡ ಏನು ಅಂದ್ಕೊಂಡಿರ್ತಾರೆ ಅಂದರೆ ಪ್ರತಾಪ್ ಅವ್ರಿಗೆ ಸ್ವಲ್ಪ ಕಡಿಮೆ ವರ್ಷ ಬರ್ತಾ ಇರೋದು. ಅಂದರೆ ಇವಾಗ ನಮ್ಮ ಸುದೀಪ್ ಅವರು ಸೇವ್ ಮಾಡ್ಕೊಂಡು ಬಂದಾಗ ಸೊ ಪ್ರತಾಪ್ ಅವ್ರನ್ನ ಅಂದರೆ ಏನು ಇವಾಗ ಬಾಟಮಲ್ಲಿ ಮೇ ಬಿ ಸೇವ್ ಆಗಿರಬಹುದು ಅಂತ ಆ ರೀತಿ ಏನಾದರೂ ಅಂದ್ಕೊಂಡಿರ್ಬೋದು. ಬಟ್ ನಿಜವಾಗ್ಲೂ ಅವರಿಗೆ ತುಂಬ ಶಾಕ್ ಆಯ್ತು ಅಂತೆ ಪ್ರತಾಪ್ ಅವರಿಗೆ ಸಿಗ್ತಾ ಇರೋಂಥ ಒಂದು ಸಪೋರ್ಟ್ ನೋಡಿ. ಅದೇ ರೀತಿಯಾಗಿ ಅಂದರೆ ಸಂಗೀತ ಅವ್ರಿಗೆ ಕೂಡ ಸಪೋರ್ಟ್ ಸಿಗ್ತಾ ಇತ್ತು, ಅಂದರೆ ಯಾವಾಗ ಅಂದರೆ ಒಂದು 2-3 ವೀಕ್ಸ್ಗಳ ಹಿಂದೆ ಸಖತ್ತಾಗಿ ಸಪೋರ್ಟ್ ಸಿಗ್ತಾ ಇತ್ತು ಅವ್ರಿಗೆ. ಬಟ್ ಇವಾಗ ರೀಸೆಂಟಾಗಿ ನೋಡಿದ್ರೆ ನಮ್ಮ ಕಾರ್ತಿಕ್ ಅವ್ರಿಗೆ ತುಂಬ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಕೂಡ ಮಾತಾಡೋಣ. ಅದೇ ರೀತಿಯಾಗಿ ನಮ್ಮ ತನೀಶ್ ಅವರು ಕೂಡ ಒಂದು ಇಂಟರ್ವ್ಯೂಯಲ್ಲಿ ಪ್ರತಾಪ್ ಫೇಕ್ ಇದ್ದಾನೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಂತೆ. ಅಂದರೆ ಗೈಸ್ ಅದು ಆಬ್ವಿಯಸ್ಲಿ ಅದು ಅನಿಸುತ್ತೆ, ಯಾಕಂದರೆ ಫಸ್ಟ್ ಡೇ ಅಂತ ನೋಡ್ಕೊಂಬಂದರೆ ಪ್ರತಾಪ್ ಅವರು ಯಾವುದೇ ಕಾರಣಕ್ಕೂ ಕೂಡ ಅಂದರೆ ನಾನು ಕೂಡ ವಾಯ್ಸ್ ರೇಸ್ ಮಾಡಿ ಮಾತಾಡಿದ್ದಿಲ್ಲ, ಅದು ಏನೇ ಆದರೂ ಕೂಡ ಸರಿ ಆಯ್ತಣ್ಣ ನೋಡೋಣ ಮುಂದೆ ಈ ರೀತಿಯೇ ಮಾತಾಡ್ತಾ ಇದ್ರು. ಬಟ್ ಸಡನ್ನಾಗಿ ಫಸ್ಟ್ ಡೇಯಿಂದ ಕೂಡ ವಾಯ್ಸ್ ಅಂದರೆ ವಾಯ್ಸ್ನ ಬಂದು ರೇಸ್ ಮಾಡದೇ ಇರೋರು ಸಡನ್ನಾಗಿ ಇವಾಗ ವಾಯ್ಸ್ ರೇಸ್ ಮಾಡಿ ಎಲ್ಲರ ಜೊತೆ ಸ್ವಲ್ಪ ಗಲಾಟೆ ಥರ ಜಗಳ ಥರ ಆಡ್ತಾ ಇದ್ದಾರೆ ಅಂತಂದರೆ ಸೊ ಡೆಫಿನೆಟ್ಲಿ ಅಂದರೆ ಬಿಗ್ ಬಾಸ್ ಮನೇಲಿ ಇದ್ದು ನೋಡಿದವರಿಗೆ ಅದು ಫೇಕ್ ಅಂತ ಅನಿಸುತ್ತೆ. ಅದೇ ರೀತಿಯಾಗಿ ತನಿಷ್ ಅವ್ರು ಕೂಡ ಅನಿಸಿದೆ. ಗಸ್ ನಿಮ್ಮ ಪ್ರಕಾರ ಪ್ರತಾಪ್ ಅವರು ಫೇಕ್ ಅನ್ನಿಸ್ತಾರೆ ಅಥವಾ ರಿಯಲ್ ಆಗಿದೆ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಗಸ್ ಅಂದರೆ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರಿದ್ದಾರೋ ಸೊ ಅವ್ರ ಹೆಸರನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನೋಡೋಣ ಅಂದರೆ ಇವಾಗ ಹಾಗೆ ಬರುವಂಥ ಕಮೆಂಟ್ಗಳಲ್ಲಿ ಇವಾಗ ಯಾರಿಗೆ ಸಪೋರ್ಟ್ ಜಾಸ್ತಿ ಸಿಗುತ್ತೆ ಅಂತ. ಗಸ್ ಅಂದರೆ ಮೊದಲನೇದಾಗಿ ಬಂದರೆ ನಿಮ್ಗೆ ಗೊತ್ತಿರ್ಬೋದು, ಅಂದರೆ ನಮ್ರತಾ ಅವ್ರು ಕೊಟ್ಟಂಥ ಸ್ಟೇಟ್ಮೆಂಟ್ ಏನಿದೆ ಡೆಫಿನೆಟ್ಲಿ ಅವ್ರಿಗೆ ಸ್ವಲ್ಪ ಶಾಕ್ ಆಗಿದೆ ಪ್ರತಾಪ್ ಅವರ ಫ್ಯಾನ್ಸ್ನ ನೋಡಿ. ಯಾಕಂದರೆ ಅವ್ರ ಮನೇಲಿರುವಾಗ ಡೆಫಿನೆಟ್ಲಿ ಯಾರಿಗೂ ಕೂಡ ಅನ್ಕೊಂಡಿರಲ್ಲ ಗೈಸ್, ಯಾಕಂದರೆ ತುಂಬ ಸೈಲೆಂಟಾಗಿರೋ ಹುಡುಗ ಆಯಿತು. ಟಾಸ್ಕಲ್ಲಿ ಕೂಡ ಅಷ್ಟೊಂದು ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಿಲ್ಲ, ಅಂದರೆ ಇವಾಗ ರೀಸೆಂಟಾಗಿ ಮಾಡ್ತಾ ಇದ್ದಾರೆ. ಬಟ್ ಫಸ್ಟ್ ಡೇ ಅಂತ ನೋಡ್ಕೊಂಡು ಅಂದರೆ ಟಾಸ್ಕಲ್ಲಿ ಕೂಡ ಜಾಸ್ತಿ ಪರ್ಫಾರ್ಮೆನ್ಸ್ ಇದ್ದಿದ್ದಿಲ್ಲ. ಅದು ಎಂಟರ್ಟೈನ್ಮೆಂಟ್ ಅಂತ ಬಂದರೂ ಕೂಡ ಸ್ವಲ್ಪ ಅಂದರೆ ಪರ್ಫಾರ್ಮೆನ್ಸ್ ಇತ್ತು, ನೀವು ಡ್ಯಾನ್ಸಲ್ಲೂ ಸಖತ್ತಾಗಿ ಮಾಡ್ತಾಯಿದ್ರು. ಬಟ್ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಸ್ವಲ್ಪ ಕಡಿಮೆ ಸಪೋರ್ಟ್ ಸಿಗ್ತಾ ಇತ್ತು ಪ್ರತಾಪ್ ಅವರಿಗೆ. ಅಂದರೆ ಸಪೋರ್ಟ್ ಅಂದರೆ ಅವರು ಅಂದರೆ ಸ್ವಲ್ಪ ಜಾಸ್ತಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಿಲ್ಲ ಅವರು. ಇವಾಗ ಸಾಂಗ್ ಹೇಳೋದಾಯ್ತು ಏನಾದರೂ ಅವರು ಅಂದರೆ ಮನೇಲಿರುವಾಗ ಮಾಡೋದು ನಮಗೆ ತೋರಿಸಿಲ್ಲ, ಬಟ್ ಮನೇಲಿರೋದು ನೋಡಿದಾಗ ಗೊತ್ತಾಗುತ್ತೆ ನಮಗೆ. ಕಾಮಿಡಿ ಮಾಡೋದಾಯಿತು ಅದು ಯಾವುದಕ್ಕೆ ಸ್ವಲ್ಪ ಕಡಿಮೆ ಇರ್ತಾಯಿತ್ತು, ಅದರಿಂದ ಮನೇಲಿರುವಂಥವ್ರು ಏನು ಅಂದ್ಕೊಂಡಿರ್ತಾರೆ ಫ್ಯಾನ್ಸ್ಗಳು ಜಾಸ್ತಿ ಇಲ್ಲ ಅವ್ರಿಗೆ, ಸೊ ಸಪೋರ್ಟ್ ಕಡಿಮೆ ಇದೆ ಅಂತ ಅಂದ್ಕೊಂಡಿರ್ತಾರೆ. ಬಟ್ ನಮ್ರತಾ ಅವ್ರು ಫಸ್ಟ್ ಬಂದ ತಕ್ಷಣ ಗೊತ್ತಾಗಿರೋದು ಏನಂದರೆ ಸಖತ್ತಾಗಿ ಫ್ಯಾನ್ ಫಾಲೋವಿಂಗ್ ಇದೆ ಪ್ರತಾಪ್ ಅವ್ರಿಗೆ ಅಂತ ಅನ್ಕೊತೀನಿ. ಇನ್ಫ್ಯಾಕ್ಟ್ ಅವ್ರೇನು ಶಾಕ್ ಆದರೆ ಅಂತ ಸಖತ್ ಶಾಕ್ ಆಯಿತು ಅಂತ. ಅದಾದಮೇಲೆ ಗೈಸ್ ಅಂದರೆ ಕಾರ್ತಿಕ್ ಅವ್ರಿಗೆ ಸಿಗ್ತಾ ಇರೋ ಸಪೋರ್ಟ್ ಕೂಡ ನೋಡಿ ತುಂಬ ಖುಷಿ ಐತೆ ಅಂತ ಅವ್ರಿಗೆ. ಯಾಕಂದರೆ ನಿಮ್ಗೆ ಗೊತ್ತಿರ್ಬೋದು ರೀಸೆಂಟಾಗಿ ನಮ್ರತಾ ಮತ್ತು ನಮ್ಮ ಕಾರ್ತಿಕ್ ಅವ್ರ ಮುಂದೆ ಸ್ವಲ್ಪ ಕಾಂಟ್ರವರ್ಸೀಸ್ ಆಗಿರುತ್ತೆ. ಬಟ್ ಆದರೂ ಕೂಡ ಅಂದರೆ ಕೊನೆಯಲ್ಲಿ ಅವ್ರು ಬಿಗ್ ಬಾಸ್ ಮನೆಯಿಂದ ಈಚೆ ಬರೋ ಅಷ್ಟರಲ್ಲಿ ಅದೆಲ್ಲನೂ ಕೂಡ ನಮ್ಮ ಕೆಚ ಸುದೀಪ್ ಅವ್ರು ಬಂದು ಕ್ಲಾರಿಫೈ ಮಾಡ್ತಾರೆ. ಸೊ ಅವಾಗ ಅವ್ರಿಗೆ ಅನ್ಸುತ್ತೆ ಅಂದರೆ ಕಾರ್ತಿಕ್ ಅವ್ರದ್ದು ಕೂಡ ಏನೂ ತಪ್ಪಿಲ್ಲ ಅಲ್ಲಿ. ಮತ್ತು ನಂದು ಕೂಡ ಅಂದರೆ ಬಿಗ್ ಬಾಸ್ ನೋಡುವಂಥವ್ರು ಒಬ್ಬೊಬ್ಬರು ಒಪಿನಿಯನ್ ಅದು ಅವರು ಅಂದರೆ ಇವಾಗ ಅವ್ರೇನಾದರೂ ಒಂದು ಒಳ್ಳೆ ರೀತಿಯಿಂದ ನೋಡಿದ್ರೆ ಸೊ ಪಾಸಿಟಿವ್ ಆಗಿರುತ್ತೆ, ಅದೇ ನೆಗೆಟಿವ್ ಆಗಿ ನೋಡಿದ್ರೆ ಸೊ ಡೆಫಿನೆಟ್ ನೆಗೆಟಿವ್ ಅನಿಸುತ್ತೆ. ಸ್ನೇಹಿತ್ ಮತ್ತು ಅವ್ರ ಗ್ಯಾಂಗ್ ಎಲ್ಲರೂ ಕೂಡ ಆಲ್ಮೋಸ್ಟ್ ಎಲ್ಲರೂ ಕೂಡ ನೆಗೆಟಿವ್ ಆಗಿ ನೋಡಿದ್ರು. ಸೊ ಅದರಿಂದನೇ ಸ್ವಲ್ಪ ನೆಗೆಟಿವ್ ಆಗಿ ಪೋರ್ಟ್ರೇ ಆಗಿದೆ ಅಂತ ಅವರು ಕೂಡ ಅಂದ್ಕೊಂಡಿದ್ದು. ಬಟ್ ಅವ್ರಿಗೂ ಕೂಡ ಆಮೇಲೆ ಗೊತ್ತಾಯಿತು ಅಂದರೆ ಅದು ಅದರಲ್ಲೇನೂ ತಪ್ಪಿಲ್ಲ ಅಂತ. ಸೊ ಅದಾದಮೇಲೆ ನಮ್ಮ ತನೀಶ್ ಅವ್ರು ಕೊಟ್ಟಂಥ ಸ್ಟೇಟ್ಮೆಂಟ್ ಇದೆ ಫೇಕ್ ಅಂತ. ಸೊ ಅದೇ ಹೇಳಿದ್ನಲ್ಲ, ಸೇಮ್ ರೀಸನ್ಸೇ ಬರುತ್ತೆ. ಫಸ್ಟ್ ಡೇಯಿಂದ ನೋಡ್ಕೊಂಬಂದಾಗ ಸೈಲೆಂಟಾಗಿ ಇದ್ದಂಥ ವ್ಯಕ್ತಿ ಇವಾಗ ವಾಯ್ಸ್ ರೇಸ್ ಮಾಡ್ತಾ ಇದ್ದಾನೆ. ಅದೇ ಫಿನಾಲಿ ಹತ್ತಿರ ಬಂದಂಗೆಲ್ಲ ವಾಯ್ಸ್ ರೇಸ್ ಮಾಡ್ತಾ ಇದ್ದಾನೆ. ಫಿನಾಲಿ ಹತ್ತಿರ ಬಂದಿದೆ ಅಂದ್ಬಿಟ್ಟು ಅಂದರೆ ಟಾಸ್ಕ್ಗಳನ್ನ ಕೂಡ ಚೆನ್ನಾಗಿ ಆಡ್ತಾ ಇದ್ದಾನೆ. ಟಿಕೆಟ್ ಫಿನಾಲಿ ವಾರದಲ್ಲಿ ಆಡಿ ನೋಡಿದ್ರೆ ಗೊತ್ತಾಗಿರುತ್ತೆ ನಿಮಗೆ. ಸ್ವಲ್ಪ ಶಾಕ್ ಆಗಿದೆ, ಅದರಲ್ಲೇನು ಇಲ್ಲ ಗ್ಯಾಸ್. ಅಂದರೆ ಓಕೆ ಅಂದರೆ ಅದೊಂದು ಕ್ಯಾರೆಕ್ಟರ್, ಅದು ಇವಾಗ ಲೋ ಆಗಿರೋದು ಹೈ ಆಗಿರೋದು ಪಾಸಿಟಿವ್ ರೆಸ್ಪಾನ್ಸ್ ಬರೋದು ನೆಗೆಟಿವ್ ರೆಸ್ಪಾನ್ಸ್ ಬರೋದೆಲ್ಲ ಓಕೆ, ಅದು ಕಾಮನ್ ಆಗಿರುತ್ತೆ ಗೈಸ್. ಅದಾದಮೇಲೆ ಅಂದರೆ ವೋಟಿಂಗ್ ರಿಸಲ್ಟ್ಸ್ ಅಂತ ಬಂದಾಗ ನಿಮ್ಗೆ ಗೊತ್ತಿರ್ಬೋದು ಕಾರ್ತಿಕ್ ಅವ್ರಿಗೆ ಬಂದು ಜಾಸ್ತಿ ವೋಟ್ಸ್ ಬಂದಿದೆ ಕಂಪೇರಿಂಗ್ ಟು ಸಂಗೀತ ಮತ್ತು ಪ್ರತಾಪ್ ಅವ್ರಿಗೆ. ಯಾಕಂದರೆ ಅಂದರೆ ಗೈಸ್ ಇವಾಗ ನೋಡಿರ್ಬೋದು ಅಂದರೆ ಬಿಗ್ ಬಾಸ್ ಸ್ಟಾರ್ಟ್ ಆದಾಗಿಂದನೂ ಕೂಡ ಸಂಗೀತ ಮತ್ತು ಪ್ರತಾಪ್ ಅವರು ಟಾರ್ಗೆಟ್ ಆಗ್ತಾಯಿದ್ರು. ಅಲ್ಲಿ ವಿನಯ್ ಮತ್ತು ಕಾರ್ತಿಕ್ ಅವರಿಬ್ಬರು ಸ್ವಲ್ಪ ಜಗಳ ಮಾಡಿ ಅವ್ರನ್ನ ಹೈಲೈಟ್ ಮಾಡ್ತಾಯಿದ್ರು. ಬಟ್ ಇವಾಗ 2-3 ವೀಕ್ಸಿಂದ ನೋಡಿಕೊಂಡ್ರೆ ಕಾರ್ತಿಕ್ ಅವರು ಜಾಸ್ತಿ ಟಾರ್ಗೆಟ್ ಆಗ್ತಾಯಿದ್ದಾರೆ. ಸೊ ಅದರಿಂದನೇ ಕಾರ್ತಿಕ್ ಅವ್ರಿಗೆ ಸ್ವಲ್ಪ ಜಾಸ್ತಿ ವೋಟ್ಸ್ ಬರ್ತಾಯಿದೆ ಗೈಸ್. ಅದು ಅವರ ಒಂದು ಎಲ್ಲ ವೋಟ್ಸ್ಗಳು ಕೂಡ ಕಾರ್ತಿಕ್ ಅವ್ರಿಗೆ ಶಿಫ್ಟ್ ಆಗಿದೆ ಇವಾಗ. ಪ್ರತಾಪ್ ಅವರು ಕೂಡ ಅಂದರೆ ಪ್ರತಾಪ್ ಅವರ ಇವಾಗ ಟ್ರೂ ಫ್ಯಾನ್ಸ್ ಏನು ಇರ್ತಾರೆ ಅವ್ರಿಗೆ ಅಂದರೆ ಅವರು ಡೆಫಿನೆಟ್ಲಿ ಪ್ರತಾಪ್ ಅವರಿಗೆ ವೋಟ್ ಹಾಕ್ತಾರೆ. ಅದೇ ರೀತಿಯಾಗಿ ಇವಾಗ ಸಂಗೀತಾಗಿ ಇರುವಂಥ ಟ್ರೂ ಫ್ಯಾನ್ಸ್ಗಳು ಸಂಗೀತಾಗಿ ವೋಟ್ ಹಾಕ್ತಾರೆ. ಬಟ್ ಅಂದರೆ ಗೈಸ್ ಇವಾಗ ನ್ಯೂಟ್ರಲಾಗಿ ಯಾರು ನೋಡ್ತಾ ಇರ್ತಾರೆ ಬಿಗ್ ಬಾಸ್ನ, ಸೊ ಅವರು ಡೆಫಿನೆಟ್ಲಿ ಕಾರ್ತಿಕ್ ಅವರು ಶಿಫ್ಟ್ ಆಗಿದೆ. ನಿಮ್ಗೆ ಗೊತ್ತಾಗ್ತಿರ್ಬೋದು ಅಂದರೆ ನೀವು ಬೇಕಾದ್ರೆ ಗೈಸ್ ನೀವು ಬೇಕಿದ್ರೆ ಕಮೆಂಟ್ ಬಾಕ್ಸ್ನ ಓಪನ್ ಮಾಡ್ಬಿಟ್ಟು ನೋಡಿ, ಅಲ್ಲಿ ಜಾಸ್ತಿ ಕಮೆಂಟ್ಸು ಅಂದರೆ ಸ್ಟಾರ್ಟಿಂಗಲ್ಲಿ ಸಂಗೀತ ಮತ್ತು ಪ್ರತಾಪ್ ಅವ್ರಿಗೆ ಬರ್ತಾಯಿತ್ತು. ಇವಾಗಲೂ ಕೂಡ ಪ್ರತಾಪ್ ಅವ್ರಿಗೆ ಬರ್ತಾ ಇದೆ, ಪ್ರತಾಪಿಗೆ ಕೂಡ ಇದೆ. ಅದೇ ರೀತಿ ಕಾರ್ತಿಕ್ ಅವ್ರಿಗೂ ಕೂಡ ವೋಟ್ಸ್ ಬರ್ತಾ ಇದೆ. ಸೊ ನೋಡೋಣ ಗೈಸ್ ಏನಾಗುತ್ತೆ ಅಂದ್ಬಿಟ್ಟು. ಬಟ್ ನನ್ನ ಪ್ರಕಾರ ಅಂದರೆ ಬಿಗ್ ಬಾಸ್ ಇವಾಗ ಪೋಟ್ರೆ ಮಾಡ್ತಾ ಇರೋ ಪ್ರಕಾರ ಡೆಫಿನೆಟ್ಲಿ ಸಂಗೀತನ ವಿನ್ನರ್ ಮಾಡ್ತಾರೆ ಅಂತ ನಾನು ಅಂದರೆ ಇವಾಗ ತೋರಿಸೋ ಪ್ರಕಾರ ನನಗೆ ಅನಿಸ್ತಾ ಇದೆ. ಬಟ್ ಹೇಳೋಕ್ಕೆ ಬರಲ್ಲ, ಕಾರ್ತಿಕ್ ಕೂಡ ವಿನ್ನರ್ ಆದರೂ ಆಗ್ಬೋದು, ಪ್ರತಾಪ್ ಕೂಡ ವಿನ್ನರ್ ಆದರೂ ಕೂಡ ಆಗ್ಬೋದು. ಯಾಕಂದರೆ ಎಲಿಮಿನೇಷನ್ ಆದರೆ ಸೊ ಡೆಫಿನೆಟ್ಲಿ ವರ್ತೂರವರು ತುಕಾಲಿ ಅವರು ಇಬ್ಬರು ಕೂಡ ಈಚೆ ಬರ್ತಾರೆ. ಸೊ ಟಾಪ್ 4 ಡೆಫಿನೆಟ್ಲಿ ವಿನಯ್, ಸಂಗೀತ, ಪ್ರತಾಪ್ ಮತ್ತು ನಮ್ಮ ಕಾರ್ತಿಕ್ ಅವರು ಇರ್ತಾರೆ. ನಿಮ್ಮ ಪ್ರಕಾರ ಟಾಪ್ 4 ಯಾರು ಬರ್ತಾರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದೇ ರೀತಿಯಾಗಿ ಟಾಪ್ 2 ಅಂದರೆ ಇವಾಗ ಕಿಚ್ಚ ಸುದೀಪ್ ಅವರ
ಕಿಚ್ಚ ಸುದೀಪರ ಕೈಯಲ್ಲಿ ಯಾರ್ಯಾರು ಇಬ್ಬರು ಜನ ಇರ್ತಾರೆ ಅದು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಿಮ್ಮ ಪ್ರಕಾರ ವಿನ್ನರ್ ಯಾರು ಆಗ್ತಾರೆ ಅದನ್ನೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನೋಡೋಣ ಅಂದರೆ ಜಾಸ್ತಿ ಹೆಸರು ಯಾರ್ದು ಕೇಳಿ ಬರುತ್ತೆ ಅಂತ. ನನ್ನ ಪ್ರಕಾರ ಟಾಪ್ 2 ಅಲ್ಲಿ ಮೇ ಬಿ ಕಾರ್ತಿಕ್ ಮತ್ತು ಸಂಗೀತ ಅಂತ ತರ್ಬೋದು, ಅಥವಾ ಸಂಗೀತ ಮತ್ತು ನಮ್ಮ ಪ್ರತಾಪ್ ಅವ್ರನ್ನ ತರ್ಬೋದು ಅಂತ ಅನಿಸ್ತಾ ಇದೆ. ಸೊ ನೋಡೋಣ ಏನಾಗುತ್ತೆ. ಸೊ ಇದೇ ರೀತಿ ಅಪ್ಡೇಟ್ ಬಂದರೆ ಸೊ ಡೆಫಿನೆಟ್ಲಿ ತಿಳಿಸ್ತಾ ಇರುತ್ತೆ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಬಾಯ್.